ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜಿಲ್ಲಾ ಕ್ರೀಡಾಂಗಣದ ಈಜುಕೊಳದಲ್ಲಿ ಯುವಕ ಸಾವು. ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಇಂದರ್ಗಿ ಗ್ರಾಮದ ಇಂದ್ರೇಶ್ ರಕ್ಷಣಾ ಸಲಕರಣೆಗಳು ಹಾಗೂ ತರಬೇತಿದಾರ ಇಲ್ಲದೆ ಸಾವು. ಸುಮಾರು 12:57 ಗಂಟೆ ಸುಮಾರಿಗೆ ಈ ಕೊಪ್ಪಳ ತಾಲೂಕು ಇಂದ್ರಿಗಿ ಅನ್ನೋ ವಿಲೇಜಿಂದ ಒಂದು 3 ಜನ ಹುಡುಗರು ಸ್ವಿಮ್ಮಿಂಗ್ ಬರ್ತಾರೆ. ಅದರಲ್ಲಿ ಒಬ್ಬ ಇಂದ್ರೇಶ್ನವರು ಅವರು ಇವತ್ತು ತೀರ್ಕೊಂಡಿದ್ದಾರೆ. ಸೊ ಅವ್ರದ್ದು ಬಾಡಿ ಇಮಿಡಿಯೇಟಾಗಿ ಅವ್ರದ್ದು ಬಾಡಿನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಇಲ್ಲಿಂದ. ಸೊ ಅಲ್ಲಿ ಡಾಕ್ಟರ್ ಜೊತೆ ಎಲ್ಲ ಮಾತಾಡಿದ್ದೇವೆ. ಸೊ ಎಕ್ಸಾಕ್ಟ್ ಏನಾಗಿದೆ ಅನ್ನೋದ್ರ ಬಗ್ಗೆ ಪ್ರೊಸೀಜರ್ ಪ್ರಕಾರ PM ರಿಪೋರ್ಟಲ್ಲಿ ನಮಗೆ ಕರೆಕ್ಟ್ ಮಾಹಿತಿ ತಿಳಿಯುತ್ತದೆ. ಸೊ ಪ್ರೊಸೀಜರ್ ಪ್ರಕಾರ ಅದನ್ನು ನಾವು ಕ್ರಮ. ಸರ್, ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಸ್ವಿಮ್ಮಿಂಗ್ ಪೂಲ್ ಇರೋರಿಗೆ ಹೆಂಗೆ ಗೊತ್ತಾಯ್ತು ಏನು ಅಂತ ಸರ್? ಅಲ್ಲ, ಇಲ್ಲಿ ಎಲ್ಲ ನಮ್ಮ ಸ್ವಿಮ್ಮಿಂಗ್ ಪೂಲ್ ಟೀಮ್ ಇದೆ. ಇಲ್ಲಿ ಇದಕ್ಕೇನು ವಾಚರ್ಸ್ ಇದ್ದಾರೆ ಮತ್ತು ಗೈಡ್ಸ್ ಇದ್ದಾರೆ. ಸೊ ಇಮಿಡಿಯೇಟ್ ಆಗಿ ಗೊತ್ತಾದ ತಕ್ಷಣ ಎಲ್ಲ ಅದ್ರ ಜೊತೆಗೆ ಭಾಳಷ್ಟು ಜನ ಒಂದು ತಿಳಿದಿಲ್ಲ. ಈಗ ಮಾಹಿತಿ ಪ್ರಕಾರ 15-20 ಜನ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು. ಅವ್ರು ಅಷ್ಟೇ ಇರಲಿಲ್ಲ, ಅವ್ರ ಜೊತೆ ಎಲ್ಲರೂ ಇರ್ತಿದ್ರು. ನಮ್ಮ ಟೀಮು ಏನಿತ್ತು ಅವ್ರಿಗೆ ಇಮಿಡಿಯೇಟ್ ಆಗಿ ಗಮನಕ್ಕೆ ಬಂದ ತಕ್ಷಣ ದೇ ಹ್ಯಾಡ್ ಶಿಫ್ಟೆಡ್ ಟು ದಿ ಹಾಸ್ಪಿಟಲ್. ಆಸ್ ಆಫ್ ನಾವು ಯಾವುದೂ ಮಾಹಿತಿ ಇಲ್ಲ, ಯಾಕಂದ್ರೆ ಅದು PM ರಿಪೋರ್ಟ್ ಆದ್ಮೇಲೆ ಗೊತ್ತಾಗ್ತದೆ. ಸರ್, ಅದು ಈಜ್ ಬರ್ತಾ ಇತ್ತಾ ಸರ್? ಅಂದ್ರೆ ಅವ್ರು ಈಜ್ ಮಾಡ್ಲಿಕ್ಕೆ ಬಂದಿದ್ರು, ಈಜ್ ಬರ್ತಾ ಇತ್ತು ಅಂತ ತಿಳಿದು ಬಂದಿದೆ. ಸೊ ಈಜ್ ಬರೋದ್ರಿಂದನೇ ಇಲ್ಲಿ ಈಜ್ ಮಾಡ್ತಾ ಇದ್ರು, ಈಜ್ ಮಾಡ್ತಾ ಇದ್ರು ಅವರು. ಓಕೆ, ಥ್ಯಾಂಕ್ ಯು ಸರ್. ಅಂತಂದ್ರೆ ಕೊಪ್ಪಳದಾಗ ಏನೈತೆ ಕೆಲಸ ಮೊದಲಾದ ನೀಡ್ರಿ ನಾನು ಯಾಕೆ ಕಾರಣ ಬೇಕಲ್ಲ, ಕಾರಣ ಇಲ್ಲದೆ ಹೋಗೋಕ್ಕಾಗಲ್ಲ. ಕೊಪ್ಪಳದಾಗ ಏನೈತೆ ಇಲ್ಲ ಸರ್ ಕೆಲಸ ಐತಿ ಹೋಗ್ಬೇಕು ಬರ್ತೀರಾ ಇಲ್ಲ ಅಂತಂದ್ರೆ ಇಲ್ಲಪ್ಪ ಕಾರಣ ಇದ್ರೆ ಬರ್ತಾನೆ. ಸ್ವಲ್ಪ ಸಾಲಿದ ಕೆಲಸ ಐತೆ ಸರ್, ಹಂಗಾಗಿ 3 ಸೌಂಡನ್ ಫಾರ್ಮ್ ಮಾಡಿಸ್ಬೇಕು, ಹಂಗಾಗಿ ಹೋಗಿ ಬರಂಬರಿ ಅಂದ್ರೆ ಆಯ್ತಪ್ಪ. ನಾನು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬಂದಿದ್ದೀನಿ, ಈ ಕಡೆ ಬರೀ ಆಗಾರ ಹೋಗಣ್ರಿ ಅಂದ್ರೆ ಕೆರೆ ಹತ್ರ ಬಂದು ನಾನು ಕರ್ಕೊಂಡು ಹೋದ್ರಿ. ಗಾಡಿ ಅವಂದಾರಿ, ಆಮೇಲೆ ಇಂಜೆಕ್ಷನ್ ರೀ ಗಾಡಿ. ಆಮೇಲೆ ನಿಮ್ಮಪ್ಪ ನಿಮ್ಮಮ್ಮ ಬೆಂಗಳೂರು ಇರಪ್ಪ, ನೀನು ಮನೆ ಬಿಟ್ಟು ಹೆಂಗೆ ಹೋದ್ರೆ ತಪ್ಪಾಕತಿ. ಮನೆ ಒಂದು ಮೇಕೆ ಐತಿ, ಅದಕ್ಕೆ ಮೇವು ಹಾಕೊಂತ ನೀರು ಕುಡ್ಸ್ಕೊಂಡು ಇದ್ಬಿಟ್ರೆ ನಿಮ್ಮಪ್ಪ ನಿಮ್ಮಮ್ಮ ಬಂದ್ಮೇಲೆ ಹೋಗಿ ಬರುತ್ತೆ. ಅಷ್ಟು ಅವಸರ ಇಲ್ಲಲ್ಲ, ನೀನು ರಿಸಲ್ಟ್ ಬಂದಿಲ್ಲ ಅಂದ್ರೆ 3 ಸೌಂಡನ್ ಬಂದ ಅಷ್ಟು ಅವಶ್ಯಕತೆ ಇಲ್ಲ. ಇವಾಗ ಬೇಡಪ್ಪ ಬಂದ್ಮೇಲೆ ಹೋಗಿ ಬರುತ್ತೆ ಅಂತ ಹೇಳಿದ್ರಿ. ಹೇಳ್ದಾಗಿಲ್ಲ ಹೋಗ್ಬೇಕಂದ್ರೆ ಹೋಗ್ಬೇಕಂತಂದ್ರೆ ಸರಿ ಹೋಗೋ ನಡೆಯ ಅಂತ. ನಾನು ಜಾಕ ಮಾಡಿಲ್ಲ ಏನಂತಂದ್ರಿ. ಇಲ್ಲಿ ಜಾಕ ಮಾಡಿಸ್ನಂದ್ರಿ. ಅರ್ಥ ಆಗಿಲ್ರಿ ನನಗೆ. ವಾಪಸ್ ಅಲ್ಲಿ ಹೋದ್ರಿ, ನೀವು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡ್ ಬಂದ್ರಿ ಇಲ್ಲ ಅಂತಂದೆ. ನನಗೆ ಈಜು ಬರಲ್ಲ ಮೊದ್ಲ. ನಾನು ಯಾವತ್ತು ನೀರು ಅಂದ್ರೆ ಭಯ ನನಗೆ. ನೀವು ಬೇಕಾದ್ರೆ ಈಜು ಬಿಡ್ತಿರಲ್ಲ, ನನ್ನ ಹತ್ರ ₹1 ಇಲ್ಲಪ್ಪ ಅಂದೆ. 3 ಟಿಕೆಟ್ ಅವನ ಹರ್ಸೇನ್ರಿ, ತಂದಾರಕ ಕೊಟ್ಟು ವಾಪಸ್ ಅವ್ರು ಡ್ರೆಸ್ ಕೊಟ್ರಿ ಸರ್. ಅವ್ರು ಅಲ್ಲಿದ್ದರು, ಅವ್ರ ನಿಯಮಗಳು ಹೇಳ್ಬೇಕಿತ್ರಿ. ಹಿಂಗೈತಿ ಹಿಂಗಿಲ್ಲ ಅಂತಂದು ವಾಪಸ್ ಒಳಗ ನಿಯಮಗಳು ಹೇಳ್ಬೇಕಿತ್ರಿ. ಈ ಕಡೆ ಆಳ ಐತಿ, ಈ ಕಡೆ ತೆಗ್ಗೈತಿ, ಈ ಕಡೆ ತೆಂಬೈತಿ ಅಂತ ಹೇಳ್ಬೇಕಿತ್ತು. ಅವ್ರು ಹೇಳಿಲ್ಲ ಸರ್. ಆಮೇಲೆ ಹಿಂದಗಡೆಗೆ ಅವನು ಮುಳುಗಿಲ್ಲ ಸರ್. ಒಂದು ಫೋಟೋ ತೆಗಿಯಂದ್ರಿ ನಮ್ದು, ನಮ್ಮಿಬ್ಬರು ಗೆಳೆಯರದ್ದು ಕುಚುಕರದ್ದು ಫೋಟೋ ತೆಗಿಯಂದ್ರಿ. ನಾನು ಒಂದು ಫ್ರೆಂಡ್ ಅಲ್ಲಲ್ರಿ, ಮನೆ ಮಗ್ಳ್ರಿ ಅವರು. ಅವ್ನು ಫೋಟೋ ತೆಗಿಯಂದ್ರಿ, ತೆಗದ್ನೇ ರೀ. ನಿಂದೊಂದು ನಾನು ಬ್ಯಾಡ ಬಿಡಪ್ಪ, ನನಗೆ ನೀರಂದ್ರೆ ಭಯ, ನೀರ ಬಂದು ತಕ್ಷಣ ಅಲ್ಲ ಅಂದ್ರಿ. ಅದ್ ಮೇಲಿಂದ ನೀರು ಬೀಳ್ತಲ್ರಿ, ನಾನು ಅಲ್ಲಿ ಜಳಕ ಮಾಡಿದ್ರಿ. ಜಳಕ ಮಾಡಿದ್ರೆ ಅವ್ನು ಜಿಗದೇನು ಸರ್. ಹಿಂಗೆ ಹೇಳ್ತಾರಲ್ರಿ, ಹಿಂಗೆ ಹೋಗನ್ರಿ. ಒಂದ್ಸಲ ಅವ್ನು ಇಬ್ರು ಏನ್ ಫೋಟೋ ತೆಗೆದು ನಾನು ಫೋನ್ ಇಟ್ಟು ಬರೋದನ್ನ ಅವ್ನು ಕಾಣಲಿಲ್ಲ ಸರ್. ವಾಪಸ್ ಬರ್ಲಿಲ್ರಿ. ವಾಪಸ್ ನೀನು ದುರ್ಗೇಶನ್ ಕೇಂದ್ರಿ ಇಂದ್ರೇಶ್ ಎಲ್ಲಿಗೆ ಅಂದ್ರಿ. ಸರ್ ಎಲ್ಲಿಗೋ ನೋಡ್ರಿ, ಇಲ್ಲ ಕಾಣವಲ್ಲ, ನಾನು ಹುಡುಕಾಡಕತ್ತೀನಿ ಅಂದ್ರೆ ಶೌಚಾಲಯಕ್ಕೆ ಹೋದ್ರಿ. ಅಲ್ಲಿ ನೋಡಿದ್ರಿ ಮತ್ತೆ ಹೋಗೇನೇನು ಟಾಯ್ಲೆಟ್ಗೆ ಅಂತಂದ್ರಿ. ಮತ್ತೆ ಹೊರಗಡೆ ನೋಡಿದ್ರಿ, ಇದಿಲ್ರಿ. ಮತ್ತೆ ಅಲೌನ್ಸ್ ಮಾಡ್ರಿ ಸರ್ ಅಂತಂದ್ರಿ. ಅಲೌನ್ಸ್ ಮಾಡಿಸಿದ್ರಿ, ಇದಿಲ್ರಿ. ವಾಪಸ್ಸಿಂದ ಕಡೆಗೆ ಒಬ್ಬ ತಣ್ಣ ನಿಮ್ಮಂತವ್ರು ಈಜು ಬರ್ತಲ್ರಿ ಯಪ್ಪ ಹೆಣ್ಣು ಅಂತಂದು ಮತ್ತೆ ಅವ್ರದ್ದು ನೋಡ್ರಿ ಅಂದ್ರಿ. ನೋಡಿದ್ರಿ ವಾಪಸ್ ನಿಮ್ಮ ಹುಡುಗ ಇಲ್ಲಿ ಸಿಕ್ಕನಂದ್ರಿ. ಇದಿಲ್ರಿ ಜೀವ, ಇಷ್ಟೇ ಆಗಿರೋದ್ರಿ. ನಾನು ಗೊತ್ತಿಲ್ಲ ಸರ್ ನನಗೆ. ಇಲ್ಲಿ ಏನು ಮಾಡಿಲ್ಲ ಸರ್, ಪಾರ್ಟಿ ಮಾಡಿಲ್ಲ, ಏನು ಮಾಡಿಲ್ಲ, ಎಲ್ಲಿ ಗಾಡಿ ಸ್ಟಾಪ್ ಮಾಡಿಲ್ರಿ. ವಾಂತಿಗಿಂತ ಏನಾಗಿಲ್ಲ ಸರ್. 11:00ಗೆ ಬಂದು ಸರ್ ಎಣ್ಣೆ ಹೊಡಿದು ಚಟನ ಇಲ್ರಿ. ಅವ್ರು ಯಾರಿಗೆ ಒಂದು ಸಿಗರೇಟ್ಸದಲ್ಲಿ ಒಂದು ಅಡ್ಗೆ ಚಟ ಕಾಣಲ್ರಿ. ಒಂದು ಏನೇನು ದುಷ್ಟಗಳು ಇಲ್ರಿ, ಏನೇನು ಮಾಡಿಲ್ಲ ಸರ್. ಚಿರೋದು ಮಾಡಿಲ್ರಿ, ಏನೂ ಮಾಡಿಲ್ಲ. ನನ್ನ ಕಾಲು ಸುಡ್ತಾವನ ಸ್ವಲ್ಪ ನೆಳಗಿದ್ನಿ ರೀ. ಅವನು ಹುಡುಕಾಡಕತ್ತೇನ್ರಿ. ಅವನು ಸರ್ ಬಂದು ನನ್ನ ಹತ್ರ ಬಂದು, ಅವನು ಬಂದ್ರೆ ನನ್ನ ಹತ್ರ ಈಗ ಗೊತ್ತಿಲ್ಲ ಸರ್. ನಂಗೆ ನೀರಿನ ಫೋಟೋ ಗೊತ್ತಿಲ್ಲ ಸರ್ ನನಗೆ. ಅದೆಷ್ಟು ನಮ್ಗೇನು ಹೇಳಿಲ್ಲ ಸರ್. ನಮಗೆ ಇವತ್ತು ಆರಿನ ಸರ್. ಮತ್ತೆ ಆರಪ್ಪ ಗಡನ ಹೋಗಿ ಬನ್ರಿ ಊರಿಗೆ ಅಂತಂದ್ರಿ. ಎಷ್ಟೊತ್ತು ಹೋಗಿ ಬಂದ್ರಿ. ಈಗ ಅವ್ರ ತಂದೆ ತಕ್ಕಿದ್ರಿ ಒಬ್ಬ ಮಗರ್ ಸರ್. 10th ಓದಿದ್ದೀನಿ ಸರ್. ಇವಾಗ ಇನ್ನೂ ರಿಸಲ್ಟ್ ಬಂದಿಲ್ಲ ಸರ್. ಅವ್ರ ತಂದೆ ತಕ್ಕಿದ್ರೆ ಅದ ಬಂದಿದೆ ಸರ್. ಯಾಕಂದ್ರೆ ಅವ್ರು ಏನ್ ನಮ್ಗೆ ಎಲ್ಲಿ ಹೋಲಿಸ್ತಾರ ಅನ್ನೋದು ಗೊತ್ತಿಲ್ಲ ಸರ್ ನಮ್ಗೆ. ಅವ್ರು ನಮ್ಗೆ ಎಲ್ಲಿ ಹೋಲಿಸ್ತಾರ ಗೊತ್ತಿಲ್ಲ. ಅವ್ರು ಚಪ್ಪಲಿ ಬಿಡೋ ಜಾಗ ಹೋಲಿಸಿದ್ರು ಹೋಲಿಸ್ತಾರೆ ಸರ್. ಅವ್ರು ಎಲ್ಲಿ ಹೋಲಿಸ್ತಾರ ಅಂದ್ರೆ ನಾವು ಅನ್ಸ್ಕೋಬೇಕಾಗ ಸರ್. ಈಗ ನಮ್ಮ ಕೈಯಿಂದ ಅಲ್ಲ ಸರ್. ಅಷ್ಟೇ ನಾಲ್ಕಾಗೆ ಸರ್. ಏನು